ಒಂದು ಒಳ್ಳೆ ಕತೆ ಕೊಡ್ತಾ ಉಂಟು. ಯಾವುದು? ಎಲ್ ಕಂಡ್ರು ಹಿಂಗೆ ಹಿಂಗಂದ್ರೆ ಹೆಂಗೆ ಅಂತ. ಎಲ್ಲಿ ಕಂಡ್ರು ಹಿಂಗೆ, ಎಲ್ ಕಂಡ್ರು ಹಿಂಗೆ ಹಿಂಗಂದ್ರೆ ಹೆಂಗೆ ಅಲ್ಲ ಹಾಗೆ ನಮ್ಗೆ ಆಟ ನೋಡಿದ್ರೆ ಗೊತ್ತಾಯ್ತು ನನಗೆ. ನೀವು ಎಲ್ಲಿ ಕಂಡ್ರು ಹಿಂಗೆ ಮಾಡುದು ಅಂತೇಳಿ. ಬಹುಶಃ ಒಂದೇ ಊರಿನಲ್ಲಿ ಒಂದೇ ಪ್ರಯೋಗ ಅಂತಲ್ಲ. ಈ ಕುಡಿಯೋರು ಕುಡಿತವನ್ನು ಬಿಡುವ ಬಗ್ಗೆ ಮಾಡ್ತೆ ಅಂತ ಹೇಳಿದೆಲ್ಲ, ಅದು ಮಾಡುವುದು ನೀರು ಕುಡ್ಕೊಂಡೇ ಮಾಡುವುದೇ ಹಾಗೆ. ಆಗಲ್ಲ ಆಗಲ್ಲ. ಕೆಲವೊಮ್ಮೆ ನೈಜ ಈ ಅಲ್ಲ, ನನಗೆ ನಿಮ್ಮ ನೋಡಿದಾಗ ಆಶ್ಚರ್ಯ ಆಯ್ತು. ಅವ್ರನ್ನ ಕಂಡಾಗೆಲ್ಲ ಮನುಷ್ಯರ ಕಂಡಾಗೆ ಇದ್ರು. ಅದು ಬಿಡು, ಹಾಗೂ ಹಾಗೆ ನಿಮ್ಮಲ್ಲಿ ಭೂತ್ವೇ ನಾನು. ಆದ್ರೆ ನಿಮ್ಮನ್ನ ಕಂಡ ನೀವು ಕುಣಿಯುವಾಗ ನಾನು ಹುಲಿ ವೇಷ ಒಂದಾಗಾಯ್ತು ಮಾರ. ಮತ್ತೆ ಉತ್ಸಾಹದಲ್ಲಿ ಕುಣಿದು ಹೋಗಿ ಹಾಗೆ ನಿಜವಾಗಿ ಬಹಳ ಸಂತೋಷ ಆಯ್ತು. ದಾರಿಯಲ್ಲಿ ಬರುವಾಗ ಏನೋ ಕೇಳಿದಾಗ ಆಯ್ತು. ಮುಂದೆ ಎಲ್ಲ ಕುಣಿತಾ ಇದ್ದಾರೆ, ಹಾಡ್ತಾ ಇದ್ದಾರೆ. ಎಂತ ಮಾತಾಡ್ತಾರಂತೆ? ಎಂದ್ರೆ ತಂತಿ ಮಾತಾಡುತ್ತಾವೆ, ಒಬ್ರು ಮಾತಾಡ್ಲಿಕ್ಕೆ ಎಲ್ಲ ತಂತಿಯೇ ಮಾತಾಡುದು. ಆಗಲಿ, ತಂತಿ ಆದ್ರೆ ಮಾತಾಡ್ತದಲ್ಲ, ಸಂತೋಷ ಪಡ್ಬೇಕು. ಅದಲ್ಲ ನೀವು ಇರ್ಲಿ ಇರ್ಲಿ. ಅಲ್ಲ ನೀವಲ್ಲ ಯಾರು, ಏನ್ ಕತೆ ಅಂತ ಗೊತ್ತಾಗ್ಲಿಲ್ಲ. ಎಂತಕ್ಕೆ ಇಷ್ಟು ದೊಡ್ಡ ಜನ ಐತೆ. ಆದ್ರೂ ಒಬ್ಬ ಮಂತ್ರಿ ನಾವು, ದೇಶದ ಮಂತ್ರಿಯನ್ನು ಗೌರವ ಕೊಡುದಿಲ್ಲ ಅಂತ ಎಂತ ಹೋಗು ಕಾರಣವಿಲ್ಲ. ನಿಮಗೆ ವಿಷಯ ಗೊತ್ತಿಲ್ಲಲ್ಲ, ಮಂತ್ರಿ ಆಗ್ಲಿ ಸಾಮಾನ್ಯ ಜನವೇ ಆಗ್ಲಿ, ನಮಸ್ಕಾರ ಪಡೆಯುವಲ್ಲಿ ಒಂದು ವರ್ಚಸ್ ಅಂತ ಇರ್ತದೆ. ಹೌದೌದು. ಆ ವರ್ಚಸ್ ಇಲ್ಲದೆ ಇದ್ರೆ ಎಂತ ಮಂತ್ರಿ ಆದ್ರೂ ಅಷ್ಟೇ, ಅವನು ನಮಸ್ಕಾರ ಸಿಕ್ಕುವುದೇ ಇಲ್ಲ. ಇಲ್ಲೇ ಗೊತ್ತಾಗುದಿಲ್ಲ. ಇವ್ರು ನೋಡಿದಾಗ ನಮಸ್ಕಾರ ಕೊಡಬೇಕು ಅನ್ಸುವುದೇ ಇಲ್ಲ. ಯಾಕೆ ಹೇಳಿ? ವರ್ಚಸ್ ಇಲ್ಲ. ಅಲ್ಲ ನೀವು ಬಯಸುದಲ್ಲ, ವರ್ಚಸ್ ಇಲ್ಲದೆ ಇದ್ರೆ ನಿಮ್ಗೆ ಸಿಗುವುದೂ ಇಲ್ಲ. ಅಲ್ಲ ವಿಷಯ ಸತ್ಯ ಅದು. ಆಡಂಬರ ಇಷ್ಟ ಆಗಲಿಲ್ಲ. ಅಲ್ಲ ಆಡಂಬರ ನಿಮ್ಗೆ ಇಲ್ಲ. ಹೌದು, ನೀವು ಎಂತ ಆಡಂಬರ ಮಾಡಿದ್ರು ನಮಸ್ಕಾರ ಸಿಗುವುದಿಲ್ಲ. ವಿಷಯ ಅಂತ ಯಾಕೆ ವಿಷಯ ಅಂತ ಹೇಳಿದ್ನಲ್ಲ, ವರ್ಚಸ್ ಇಲ್ಲ ಅಂತ. ವಿಷಯದೇ ವರ್ಚಸ್. ನಿಜವಾಗಿ ಬಹಳ ಸಮಾಧಾನ ಆಯ್ತು. ಅಲ್ಲ ನೀವೆಲ್ಲ ಕಲಾವಿದರು, ನಿಮ್ಮ ತಂಡವ ಇದು? ನಾಟಕ ತಂಡ. ನಮ್ಮನ್ನು ನೋಡುವಾಗ ಆಶ್ಚರ್ಯ ಆಯ್ತು. ದೂರದಲ್ಲಿ ಯಾರೋ ಗುಂಪನ್ನು ಕಟ್ಟಿಕೊಂಡು ಒಂದಿಷ್ಟು ಜನರು ಸೇರಿಸಿಕೊಂಡು ಕುಣಿತಾ ಇದ್ದಾರೆ. ನಾನು ಸುಕ್ಕಿ ಮುಗಿಲಿಲ್ವ ಅಂತ ಅನ್ಕೊಂಡೆ. ಒಂದು ಇವರು ಸೇರಿದ ಮೇಲೆ ಗೊತ್ತಾಯ್ತು ಇದು ಅದಲ್ಲ ಅಂತ. ಹಾಗೆ ನಿಮ್ಮನ್ನ ಕಂಡಾಗ ಬಹಳ ಸಮಾಧಾನ ಆಗ್ತಾ ಉಂಟು. ಕೇವಲ ನೀವು ನಿಮ್ಮನ್ನ ನೋಡಿದ್ರೆ ತಂಡದ ತಾಂಡ ಇಲ್ಲ. ಓ ತಂಡದ ಯಜಮಾನ್ರು ನೀವೇ? ಓ ಮಂಡಳಿ ಯಜಮಾನ್ರು ನೀವೇ? ನಿಮ್ಮ ಹೆಸರೇನು? ನನ್ನ ಹೆಸರು. ಕೇಳಪ್ಪ ನೀನು ಕೇಳು. ನೀವು ಯಾಕೋ ನೋಡಿದ್ರೆ ಮಾತಾಡ್ಲಿಕ್ಕೆ ಒಂದ್ಸೇ ಬರುದು. ಅಂತ ಅವನಿಗೆ ವರ್ಚಸ್ ಇಲ್ಲದೆ ಬಂದಂತ. ಅಲ್ಲ ಕೇಳ್ತೇನೆ, ನೀವು ಯಜಮಾನ್ರು, ಇವರು ಯಜಮಾನಿ. ಯಾರಿಗೆ? ಇವರಿಗೆ. ಅವರಿಗೂ ತಂಡಕ್ಕೂ ಹೌದು. ಅವರಿಗಂತೂ ತಂಡಕ್ಕೆ ಅಂತ ಲೆಕ್ಕ. ನಿಮ್ಮ ಹೆಸರೇನು? ನನ್ನ ಹೆಸರ ಸೇವಂತಿ. ಬೇಡ ಸೇವಂತಿ ಸಾಕ, ಬೇಡ ಸೇವಂತಿ ಸಾಕ. ಅದು ನಾಟಕ ಮಾಡಿ ಅಭ್ಯಾಸ ಅಲ್ವಾ, ಹಾಗೆ ಆಗ್ತಾ ಉಂಟು. ಹೀಗೆ ಹೇಳುವಾಗ್ಲೂ ಸೇವಂತಿ ಸಮಯ ಆಗ್ಬೇಕು ಅಂತ ಹೇಳಿದ್ದೇ ಇದ್ದಾರೆ. ಹಾಗೆ ನಿಮ್ಮ ಕನ್ನಡ ಹೆಸರು ಕೃಷ್ಣ ಅಂತ. ಯಾರು ಕೃಷ್ಣ? ಯಾರು ನೀನ? ಸಿರಿಯಾಳ. ಸಿರಿಯಾಳುವ ಸಿರಿಯಾಳ. ಓ ಸಿರಿಯಾಳ ಕೃಷ್ಣ. ಓ ಸಿರಿಯಾಳ ಕೃಷ್ಣ. ಮತ್ತೆ ಬೊಂಡ ಕೆತ್ತಿದೆ ನೋಡಿದೆ ಮೊದಲು. ಊರ ಹೆಸರು ನೋಡು. ಕಲಾವಿದರಿಗೆ ಎಷ್ಟು ಯೋಗ ನೋಡು. ಅವರು ಬೆಳೆದ ಒಟ್ಟಿಗೆ ಅವರ ಊರಿನ ಹೆಸರನ್ನು ಬೆಳೆಸ್ತಾ ಇದ್ದಾರೆ. ಹೌದಪ್ಪ, ಹೌದೌದು. ಇವ್ರು ಎಷ್ಟು ಮಾತಾಡುದು ನಂಗೆ ಏನು ಅನ್ಸುವುದೇ ಇಲ್ಲ. ಯಾಕಂತ ಅದು ಇನ್ನು ಮತ್ತೆ ಬಾಯ್ ಬಿಟ್ಟು ಹೇಳ್ರಿ, ನೀವು ಬೇಸರ ಆಗ್ತದೆ ಅಂತ ಅಭಿನಯ ಮಾಡಿ ತೋರಿಸ್ತಾರೆ. ಹಾಗೆ ಈಗ ಆದ್ರೆ ನಿಮ್ಮನ್ನ ಕಂಡಾಗ ನಿಮ್ಮ ಕುರಿತಾಗಿ ಕೇಳುವಂತ ಕುತೂಹಲ ಮನದಲ್ಲಿ ಹೆಚ್ಚಾಗಿದೆ. ನೀವೆಲ್ಲ ತಂಡವನ್ನ ಕಟ್ಟಿಕೊಂಡು ಇವತ್ತೇ ಇಲ್ಲಿ ಬಂದದ್ದ ಅಥವಾ ಇವತ್ತಿನಿಂದಲೇ ಪ್ರಾರಂಭಿಸಿದ್ದ? ಎಲ್ಲಿಯವರು, ಏನು ಕತೆ ಎಲ್ಲ ಮಾರುವುದು
ಯಾವಾಗಲೂ ಬಾರಿಸ್ತಾ ಇದ್ದ ಹಿಡ್ತಾ ಹಿಡ್ತಾ ಹೇಳ್ತಾ ಹೇಳ್ತಾ ಮತ್ತೆ ಕಲಿತಾ ಇದ್ದಲ್ಲ ಅದೆಲ್ಲೋ ಅದ್ರ ಬಗ್ಗೆ ಆಸಕ್ತಿ. ಅದು ಯಾಕೆ ಹಿಡ್ತಾ ಹಾ. ನಿಮ್ಮ ಕುರ್ಚು ಅಷ್ಟು ಹಿಡ್ತಾ ಅಯ್ಯ ಬ್ರಹ್ಮ ಮಹಾರಾಯ, ಅದಕ್ಕೆ ಅದನ್ನೇ ಗಟ್ಟಿ ಅಲ್ಲ ಹಿಡ್ಕೊಂಡು ನಿನಗೆ ಎಷ್ಟು ಜನ ಗುರುಗಳ? ಯಾಕೆ ಅಲ್ಲ ಎಂತ ಕೊಟ್ಟಿ ಹೆಚ್ಚು ನಿನ್ನದು? ನಮ್ಮದು ಹಾಗೆ ಇಲ್ಲಿಗಿದ್ರೆ ನಾಟಕ ಮಾಡ್ಲಿ ಮಾಡ್ಕೊಂಡು ಓಡಾಡಿ ಮತ್ತೆ ಎಷ್ಟು ವರ್ಷ ಕಲಿತ ಮಹಾರಾಯ ನೀನು? ಅಂದ್ರೆ ಲಯದ ಹಿಡಿತ ಸಿಗ್ಬೇಕು ಅಂತಂದ್ರೆ ಒಂದು 5-6 ಗುರುಗಳಾಗ್ಬೇಕು. ಅಲ್ಲ ಹೇಳಿದಲ್ಲ ಅಷ್ಟು. ಅವ್ರು ಏನ್ ಮಾತಾಡೋದು ನಂಗೆ ಉತ್ತರ ಕೊಡೋಕೆ ಮನಸ್ಸೇ ಆಗುದಿಲ್ಲ. ಅಲ್ಲ. ಯಾಕಂತ? ಮುಖ ನೋಡ್ಕೊಂಡು ಮನೆ ಹೋಗಿ. ಹಾ, ಹಾ, ಹಾ. ನಮ್ದು ಇಲ್ಲಿಯವರಲ್ಲ ನಾವು. ಹಾ. ನಾವು ದುರ್ಗದವರು. ಎಲ್ಲಿ ದುರ್ಗ 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 ಅಲ್ಲಮ್ಮ, ಮೀಸೆ ಕಟ್ಟಿದ ಮುಂಡಾಸು ಅದನ್ನೆಲ್ಲ ಕಂಡಾಗ ಚಿತ್ರದುರ್ಗ. ಏ, ಹಾ. ದುರ್ಗ ದುರ್ಗ ಹಾ. ಹಾ, ದುರ್ಗ ದುರ್ಗಾಪುರ. ದುರ್ಗಾಪುರ. ಹೌದು, ಸತ್ಯ ಹೇಳ್ಬೇಕಾ? ಹಾ. ಈ ನಾಟಕ ಮಂಡಳಿ ಇತ್ತೀಚೆಗೆ ಪ್ರಾರಂಭ ಮಾಡಿದ್ ನಾವು. ಅಲ್ಲ ಅದು ನೀವು ಹೇಳೋದು ಬೇಡ. ಅಲ್ಲ ನೀವು ಕುಣಿಯುವುದು ಅಲ್ಲ ನೀವು ಕುಣುವಾಗ್ಲೇ ಲೆಕ್ಕ ಹಾಕಿದ್ದೆ ನಾನು. ಅಲ್ಲ, ಅಲ್ಲ. ಸಾಹಿತ್ಯಕ್ಕೆ ಅಭಿನಯಕ್ಕೆ ಒಂದ್ಸಲ ದೂರ ದೂರ ಆಗ್ತಾ ಇತ್ತು, ಆಗ ಲೆಕ್ಕ ಹಾಕಿದ್ದೆ. ಇತ್ತೀಚೆಗೆ ಅಭ್ಯಾಸ ಮಾಡ್ಕೊಂಡು ಶುರು ಮಾಡಿದ್ ನೀವು. ಮೊದ್ಲಿಂದ ಈ ಮಂಡಳಿ ಇದ್ದವ್ರು ಅಲ್ಲ ಸಣ್ಣಿಂದ ಅಂತ. ಅದು ನೀವು ಕುಣಿಯುವಾಗ ನಮ್ಮ ಜಾತಿ ಮಗ ನೆನಪಾಯ್ತು. ಹೌದಾ? ಹಾ, ಹಾ, ಆಗ್ಲಿ ಆಗ್ಲಿ. ಆದ್ರೂ ಒಂದು ಹಾ. ನಿಜವಾಗಿ ಬಾಲ್ಯದಲ್ಲಿಯೇ ಕಲಿತು ಇಂಥದ್ದೊಂದು ಕಲೆಯನ್ನು ತಮ್ಮಲ್ಲಿ ತಾವು ತೊಡಗಿಸಿಕೊಂಡು ವ್ಯವಹರಿಸತ್ತೆ ಹೌದು ಅಂತಾರೆ ಈ ರೀತಿ ಆಗುದಿಲ್ಲ. ಆಗುದಿಲ್ಲ ಆಗುದಿಲ್ಲ. ಇದು ನಿಮ್ಮನ್ನು ನೋಡಿದಾಗ್ಲೇ ಅರ್ಥ ಆಗ್ತಾ ಉಂಟು. ಯಾವತ್ತಿನಿಂದ ಮಾಡಿಕೊಂಡು ಬಂದಿರುವಂತ ಕಲೆ ನಾಟಕ ಇದಲ್ಲ, ಹಾ. ಇದು ಹೊಸತಾಗಿ ನೀವು ಪ್ರಾರಂಭಿಸಿದ್ದು ಎನ್ನುವುದು ಹಾಗೆ. ಹಾಗಾದ್ರೆ ಇತ್ತೀಚೆಗೆ ನೀವು ಮಾಡಿದ್ದಂತಾದ್ರೆ ಹಾ. ಮೊದ್ಲೇನು ಮಾಡ್ಕೊಂಡಿದ್ದವ ನೀನು? ಮೊದ್ಲ ಹಾ. ವ್ಯಾಪಾರ. ಎಂತ ವ್ಯಾಪಾರ? ಏನ್ ವ್ಯಾಪಾರ? ನೀ ಮಾತಾಡಿದ್ರಿ ಯಾಕ ಪುಣ್ಯ? ನಾನು ನಿಮ್ಮ ಹತ್ರ ಮಾತಾಡಲಿಕ್ಕೆ ಯಾಕ ಮಹಾರಾಯ? ಬಿಡಿ ಪಾಪ ಮಾತಾಡ್ಲಿ ಅವರು. ಅವಳಿಗೆ ಅವಳು ಹೆಂಗ್ ವರ್ಚಸ್ಕೊಂಡ್ಲೆ ಮುಖದಲ್ಲಿ ಇನ್ನಂತ ಅಲ್ಲ. ಇರ್ತದೆ. ಹಾ, ಹಾ. ಲೋಕೋ ಭಿನ್ನ ರುಚಿ. ಹೌದು. ಹಾ, ಹಾ. ನಾನು ಸೀರೆ ವ್ಯಾಪಾರಿ. ಸೀರೆ ಯಾವ ಸೀರೆ? ಎಲ್ಲ ಸೀರೆ ವ್ಯಾಪಾರ ಮಾಡಿ ಮಗ್ಗದ ಸೀರೆ. ಅಗ್ಗಕ್ಕೆ ಮಾರಾಟ ಮಾಡಿದ್ದು. ಅದು ಯಾಕದು? ಮಗ್ಗದ ಸೀರೆಯನ್ನ ಅಗ್ಗಕ್ಕೆ ಮಾರಾಟ ಮಾಡಿದ್ದು. ಅಯ್ಯೋ, ಹಾಗಾಗಿ ಈ ಉದ್ಯೋಗ ಬಂದೆ. ಪರಿಸ್ಥಿತಿ ಸರಿ ಹಾಗಾಗಿ ಸರಿ ಉಂಟು ಸರಿ ಉಂಟು. ಯಾಕ? ಮಗ್ಗದ ಸೀರೆ ಹಗ್ಗಕ್ಕೆ ಕೊಟ್ರೆ ಮತ್ತೆ ಹೀಗೆ ಮಾಡೋದು ಅಂತ ಮಾಡ್ಲಿಕ್ಕಿಲ್ಲ. ಏನ್ ಮಾಡುವ ಹೇಳಿ. ಯಾಕೆ? ಸರಿಯಾದಂತ ಬೆಲೆ ಬೆಲೆ ಇತ್ತು ಸ್ವಾಮಿ. ನಾನು ವ್ಯಾಪಾರ ಅಂದ್ರೆ ಅಂಗಡಿ ಇಲ್ಲ ನನ್ನದು. ಹಾ, ಮನೆ ಮನೆ. ಮನೆಗೆ ಹೋಗಿ ವ್ಯಾಪಾರ ಮಾಡುವುದು. ಹೌದಪ್ಪ. 1,000 ಹೇಳಿದ್ರೆ ಕೊನೆಗೆ 200 ಬಂದು ಮುಟ್ಟುವುದು. ಹಾ. ಹಾ, ಹಾ, ಹಾ. ಎಷ್ಟೋ ಕಡೆ ಗರ್ಮ ಕೊಟ್ಟು ಬಂದಿದ್ದು. ಅದೇ ನೀನ್ ತಪ್ಪು ಮಾಡಿದೆ ಅಂತ ಹೇಳೋದು. ನಿಂಗ್ ಒಂದ್ಸತಿ ಗೊತ್ತಾಗುದಿಲ್ವಾ? 1,000 ಹೇಳೋದಲ್ಲಿ 200 ಬರ್ತದೆ ಗೊತ್ತಾದ ತಕ್ಷಣ ಹಾ. ಮತ್ತೇನ್ ಮಾಡಕ್ ನೀನು? ಹಾ. 1,000 ಹೇಳುದಲ್ಲ, ಹಾ. 2,000 ಹೇಳ್ಬೇಕು. ತಮ್ಮ, 400 ಕಾಸು ಬರ್ತಾರೆ. ಇದು ವ್ಯಾಪಾರದ ಬುದ್ಧಿವಂತಿಕೆ. ನೀ ಕೆಲವು ಸೀರೆ ಮಾರಾಟ ಮಾಡಿದಾಗ ಉಂಟು. ಸೀರೆ ಅಲ್ಲ, ನಾ ಮನಸ್ಸು ಮಾಡಿ ನಿಮ್ಮನ್ನೇ ಮಾರು ಮಾಡಿದೆ. ನಾನು ಸತ್ಯ ಹೇಳ್ಬೇಕಾ? ಹಾ. ನೀವೇ ಒಂದು 10 ವರ್ಷ ಮೊದಲೇ ಸಿಗ್ಬೇಕಿತ್ತು ನನಗೆ. ಅಲ್ಲ, ನಾನು ಇಷ್ಟೊತ್ತಿಗೆ ನಾನು ಬೇರೆ ವ್ಯಾಪಾರ ಮಾಡ್ತಿದ್ದೆ. ಅಂದ್ರೆ ಇವನು ನೀನ್ ನನ್ನನ್ನೇ ವ್ಯಾಪಾರ ಮಾಡ್ತಿದ್ದೇನು? ಆಗಲ್ಲ ಆಗಲ್ಲ. ಹಾ. ವ್ಯಾಪಾರದಲ್ಲಿ ಲಾಭ ಮಾಡ್ತಿದ್ದೆ. ಬುದ್ಧಿವಂತಿಕೆ ಬರ್ತಿತ್ತು ಅಂತ. ಹೌದೌದು. ಹಾ. ಅದೆಲ್ಲ ಗೊತ್ತಿಲ್ಲ ಸ್ವಾಮಿ. ಹಾ. ಅದನ್ನ ಅಂದ್ರೆ ಕೈ ತೀಕ್ಷ್ಣ ಮತಿ ಅಲ್ಲೇ. ಅಲ್ಲ. ಕೈ ಸುಟ್ಕೊಂಡ ಹಾ. ಆ ವ್ಯಾಪಾರದಲ್ಲಿ ಹಾ. ಏನ್ ಮಾಡುದು ಅನ್ನೋದಾಗಿ ಯೋಚನೆ ಮಾಡಿ ಮಾಡಿ. ಮತ್ತೆ ಈ ನಾಟಕದ ಬಗ್ಗೆ ನನಗೆ ತುಂಬಾ ಆಸಕ್ತಿ ಉಂಟು. ಹಾ, 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 ಹಾ. ಈಗ ಕೆಲವು ನಾಟಕ ಹಾ. ನಾನೇ ಕುಂತಲ್ಲಿ ಯೋಚನೆ ಮಾಡಿ ಬಲಿತೇನೆ ನಾನು. ಏ, ಹೌದಾ? ಹಾ. ಹೌದೌದು. ಓ, ನಿನ್ನ ತಯಾರಿ ಹೊತ್ತು ನಿನ್ನದ್ದೇ. ಹಾ. ನೀ ಕರ್ತರು ಹಾ, ಹಾ, ಕರ್ತರು. ಹಾ, ಹಾ, ಹಾ. ಹಾ. ಬರೀತೇನೆ. ಹಾ. ಕೊನೆಗೆ ಹುಟ್ಟುವುದಿಲ್ಲ ಇಂಥದ್ದು ಕತೆ ಮುಕ್ತಾಯ ಆಗುದಿಲ್ಲ. ಪ್ರಾರಂಭ ಒಳ್ಳೆ ರೀತಿಯಲ್ಲಿ ಆದ್ರೂ ಮುಕ್ತಾಯಕ್ಕೆ ನಿನಗೆ ನಿಮ್ಮಂತವ್ರು ಯಾರು ಬರ್ಬೇಕು. ಹಾ, ಅದು ಹಾಗೆ ಕಥಾನಾಯಕರು ಬೇಕು ಕೊನೆಗೆ. ಹೌದೌದು. ಹಾ. ಅಂತ- ಪ್ರಾರಂಭ ಯಾರು ಮಾಡಬಹುದು? ಹಾ. ಪ್ರಾರಂಭ ಖಳನಾಯಕರು ಮಾಡಬಹುದು, ಹಾ. ಅಂತ್ಯ ಆಗ್ಬೇಕ ಕಥಾನಾಯಕರು ಬರ್ಬೇಕು. ಕರ್ರೆ, ಕರ್ರೆ. ಪ್ರಾರಂಭದಲ್ಲಿ ಖಳನಾಯಕ ಹೊಕ್ಕಿದ್ರೆ ಅಲ್ಲ ವಿಷಯ ಮಾತು ಹೇಳುದು ನಾನು. ಹೋಗಿದ್ರೆ ನಮ್ಮಲ್ಲಿ ಒಡು ಹೋಗದಾಗ ನನಗೆ ಆ ರೀತಿ ಮಾತಾಡುದು. ನಿಮಗಲ್ಲಪ್ಪ, ನಿಮ್ಗೆ ಹೇಳಿ ತಲೆ ಹಾಳಾಯ್ತು ಅವನಿಗೆ. ಹೌದು. ವರ್ಚಸ್ಲೇನೆ ಬಂದ ಏ, ಅಂತ ಹೇಳುದು ಅವ. ಆಮೇಲೆ ಏನ್ ಮಾಡುದಪ್ಪ? ಹಾ. ಒಂದ್ ನಾಟಕ ಮಂಡಳಿನೇ ಮಾಡ್ರೆ ಹೇಗೆ ಹಾ. ಅಂತ ಯೋಚನೆ ಮಾಡಿ ಒಂದ್ ನಾಟಕ ಮಂಡಳಿ ಮಾಡಿದೆ ನಾನು. ಯಾವ್ಯಾವ ನಾಟಕ ಎಲ್ಲ ಮಾಡ್ತೀರಿ ನೀವು? ನಾವು ಪೌರಾಣಿಕ ಮಾಡ್ತೇವೆ. ಹಾ. ಪೌರಾಣಿಕ ಕಡಿಮೆ ಹುಡುಗರ ಮಕ್ಕಳೆಲ್ಲ ಇತ್ತೀಚೆಗೆ. ಹಾ, ಎಲ್ಲ ಇಲ್ಲ ಮಾರಯ್ಯ. ಹಾ. ಇನ್ನು ನಾಟಕ ತಂಡದಲ್ಲಿ ಎಲ್ಲ ಹುಡುಗರು ಮಕ್ಕಳೇ ಇದ್ದಾರೆ. ಹೌದಾ? ಹಾ? ಸತ್ಯ ಹರಿಶ್ಚಂದ್ರ ಇವರೇ ಮಾಡುವ. ಹೌದಾ? ಚಂದ್ರಮತಿ ಯಾರ್ದು? ನನ್ನದ್ದೇ. ಅರ್ಥ ಹೇಳೋರು ಯಾರು? ನಾನೇ. ಮತ್ತೆ ಯಾರು ಬರ್ತಾರೆ? ಅದು ಬೇರೆ ಹೇಳ್ತಾರೆ. ಹಾ, ಹಾ, ಈಗ ನಮ್ದು ಒಳ್ಳೆ ಕತೆ ಓಡ್ತಾ ಉಂಟು. ಬಹುಶಃ ಲೋಹಿತಾಶ ಅವನೇನು ಲಾಚಿಗಿದ್ದ. ಆಯ್ತು, ಚಿಕ್ಕಪ್ಪ. ಇದು ನಮ್ದು ಒಂದು ಒಳ್ಳೆ ಕತೆ ಓಡ್ತಾ ಉಂಟು. ಯಾವುದು? ಎಲ್ ಕಂಡ್ರು ಹಿಂಗೆ ಹಿಂಗಂದ್ರೆ ಹೆಂಗೆ ಅಂತ. ಎಲ್ಲಿ ಕಂಡ್ರು ಹಿಂಗೆ ಎಲ್ ಕಂಡ್ರು ಹಿಂಗೆ ಹಿಂಗಂದ್ರೆ ಹೆಂಗೆ. ಅಲ್ಲ, ಹಾಗೆ ನಿಮ್ಗೆ ಆಟ ನೋಡಿದ್ರೆ ಗೊತ್ತಾಯ್ತು ನನಗೆ. ನೀವು ಎಲ್ಲಿ ಕಂಡ್ರು ಹಿಂಗೆ ಮಾಡುದು ಅಂತೇಳಿ. ಬಹುಶಃ ಒಂದೇ ಊರಿನ ಒಂದೇ ಪ್ರಯೋಗ ಅಂತಲ್ಲ. ಹೆಚ್ಚಿಗೆ ನಾವು ಒಂದೇ ದಿವಸ ಇರುವುದು ಅವ್ರು ಹೇಳುದು. ಅಲ್ಲ ಅಲ್ಲ, ಇರ್ಲಿಕ್ಕೆ ಕಷ್ಟ ಬತ್ತಿ ಮಾಡಿದ್ರು ಸಿದ್ರೆ ಇರ್ಲಿಕ್ಕೆ ಬಿಡುವುದಿಲ್ಲ. ಇದ್ರು. ಅಲ್ಲ, ಕತೆ ಒಳ್ಳೆ ಉಂಟು. ಕತೆ ಒಳ್ಳೇದು. ಒಳ್ಳೆ ಒಳ್ಳೆ ಉಂಟು. ಒಂದು 50 ಆಡ್ತು ನಮ್ದು. ಅಲ್ಲ ಎಂತ?
ಕತೆ. ಹೌದು ನೀವು ಹೇಳುವಾಗಲೇ ಅದ್ರಲ್ಲಿ ಅಷ್ಟು ಸ್ವಾರಸ್ಯ ಉಂಟು. ಇಲ್ಲಿ ಎಂತ ಹೇಳು, ಎಲ್ಲಿ ಕಂಡ್ರು ಹಿಂಗೆ, ಹಿಂಗಂದ್ರೆ ಹೆಂಗೆ. ಹ, ಎಲ್ಲಿ ಕಂಡ್ರು ಹೀಗೆ. ಹಾ. ಹೀಗೆ ಎನ್ನುವುದಕ್ಕೆ ಎಷ್ಟು ಹಾಕ್ಬೋದು ಅರ್ಥ? ಹೌದೌದು, ಹೀಗಂದ್ರೆ ಹೇಗೆ 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 ಆಗೋ ಹೇಗೆ ಹೇಗೋ? ಹೌದಾ? ಅಷ್ಟು ಮಾತ್ರ, ಬೇರೆ ಏನೋ ಸಮಾಜಕ್ಕೆ ಕೊಡುಗೆ ಕೊಡ್ತೀರಾ? ಕೊಡುಗೆ ಬೇಕಾದಷ್ಟು ಕೊಡ್ತೇವೆ. ಯಾವ ವಿಷಯದಲ್ಲಿ? ಅಂದ್ರೆ ಈಗ ಕುಡಿತ ಮಾಡುವವರನ್ನ ಬಿಡ್ಬೇಕು. ಕುಡಿಯುವವರು ಕುಡಿತವನ್ನು ಬಿಡುವ ಬಗ್ಗೆ. ಹೌದಾ? ಈ ಕುಡಿಯುವವರು ಕುಡಿತವನ್ನು ಬಿಡುವ ಬಗ್ಗೆ ಮಾಡ್ತೆ ಅಂತ ಹೇಳಿದಲ್ಲ, ಹಾ. ಅದು ಮಾಡುವುದು ನೀನು ಕುಡ್ಕೊಂಡೇ ಮಾಡುವುದೇ ಹಾಗೆ. ಅಂದ್ರೆ ಆಗಲ್ಲ ಆಗಲ್ಲ. ಈಗ ಕೆಲವೊಮ್ಮೆ ನೈಜ ಬಿಟ್ಟು. ನೈಜ ವಿನಯ. ಈ ಪಾತ್ರದೊಳಗೆ ಹೊಕ್ಕಬೇಕು ಅಂದ್ರೆ, ಹೊರಕಾಯ ಪ್ರವೇಶ. ಹೊರಕಾಯ ಪ್ರವೇಶ ಆಗ್ಬೇಕು ಅಂತ ಆದ್ರೆ ನೀವು ಸರಿ ಕುಡ್ಕೊಂಡೇ ಮಾಡ್ಬೇಕು. ಬರೀ ನಿಮ್ಗೆ ಗೊತ್ತಾಗ್ತದೆ, ನಾ ಕುಡಿದು ಹೆಚ್ಚಾಯ್ತು ತಿನ್ ಬಿಡುವ ಅಂತ ಹೇಳಿ ಅದು ಜನರಿಗೆ ಬಿಡ್ತದೆ. ಪಾಪ ಅವ ಕುಡಿದು ಹೋಗ್ತಿದ್ದ, ಮನೆ ಬಿಟ್ಟ. ನನ್ ನೋಡ್ರೆ ಆಗ ಅನಿಸ್ತಾ ಉಂಟ. ಛೇ, ನೀನೆಲ್ಲ ಕುಡ್ಕೊಂಡೆಲ್ಲ ಮಾಡುದಿಲ್ವಾ? ಅಂದ್ರೆ ಕುಡಿಬೇಕು ಕೊಡಲ್ಲ. ಮುಗಿದು ಅಂದ್ರೆ ಬೇರೆ ಸಮಯದಲ್ಲಿ ನೀವು ಕುಡಿತೀರಾ? ಆ? ನಾನು ಅವ್ರು ಹೇಳ್ತಾರೆ ಅಂತ ನೀವು ಮತ್ತೆ ನಿನ್ನ ಮೂಗು ಸರಿ ಅಂತ ಅವಂತ ಮಾಡು. ನಾವು ಗಂಡ ಹೆಂಡರು ತಾಕ್ಸ್ ಹಾಕ್ಬೇಡಿ. ಅಲ್ಲಪ್ಪ, ಹಾಗೇನಿಲ್ಲ. ಅಲ್ಲ ಅವ್ನು ನೋಡ್ರ ಕುಡಿಯುವಾಗೆಲ್ಲ ಸತ್ಯ ಹೇಳ್ಬೇಕು. ನೀವು ಸಂದೇಶ ಕೊಡ್ತಾ ಇದ್ದೀರಿ. ಹೌದು. ಇಲ್ಲಿ ನೋಡಿ, ಸಾಕ್ಷಿ ಇವನೇ. ಹಾ ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ, ಹಾ. ಎಷ್ಟು ಹೊತ್ತು ನೋಡ್ರು ಕುಡಿತಿರ್ತಿದ್ದ. ಹೌದಾ? ಈಗೂ ಬಿಡ್ಲಿಲ್ಲ ಕುಡಿತಾ. ಹಾ. ಆದ್ರೆ ನಾಟಕದ ಕುರಿತಾಗಿ ಆಸಕ್ತಿ ಅವನಿಗೆ. ಅಂದ್ರೆ ನೀವ ನಾಟಕ ಶುರು ಮಾಡಿದ ಮೇಲೆ ಛ! ಅವ ಅದನ್ನೆಲ್ಲ ಹಾಗೆ ಹೇಳಿ. ಪ್ರಾರಂಭ ಮಾಡಿದ್ರು. ಅಷ್ಟೊತ್ತಿಗಿಲ್ಲ. ಅಷ್ಟೊತ್ತಿಗಿಲ್ಲ, ಅಷ್ಟೊತ್ತಿಗಿಲ್ಲ. ಕಡಿಮೆ ಆದ್ರೂ ಮಟ್ಟಿಗೆ. ಈಗ ಕಡಿಮೆ ಮಾಡಿದ್ದಾನೆ. ಅಲ್ಲ, ಅಷ್ಟೊತ್ತಿಗಿಲ್ಲ, ಕಡಿಮೆ ಮಟ್ಟಿಗೆ. ಅದೇ ಮಟ್ಟಿಗೆ. ನಂದಿ ಯಜಮಾನ ಹಾಕೊಂಡು ನಾನೇ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ್ರೆ ಉಳಿದವರು ಏನ್ ಮಾಡ್ಬೇಕು? ಹಾ. ಮತ್ತೆ ಹೊಣೆಗಾರಿಕೆ ಒಂದು ಜವಾಬ್ದಾರಿ ಇಲ್ವಾ? ಹೌದು ಹೌದು ಅವ್ನು ಏನ್ ಮಾಡುದು, ಯಜಮಾನಾಗಿ ಅವ್ರಿಗೆಲ್ಲ ತಂದು ಕೊಡುದು. ಹಾ. ಹೌದಾ? ಮತ್ತೆ ಹೋಗು. ಹೌದೌದಾ? ಎಂತ ಮಾತಾಡ್ತೀರಿ ನೀವು? ಹೌದು. ಪಾಪ. ಬಹುಶಃ ಅವ್ರು ಯಜಮಾನಕ್ಕಿಲ್ಲ, ಅವ್ರು ಹಾಗೆ ಮಾಡಿದ್ರಿರ್ಬೋದು. ಹಾ. ಇವರೆಲ್ಲ ಹುಡುಗ ಮಕ್ಕಳು. ಆದ್ರೆ ಹಾ. ಇವರನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಹಾ. ಇತ್ತೀಚೆಗೆ ಬಂದು ನಿಮ್ಮೊಟ್ಟಿಗೆ ಸೇರಿಕೊಂಡವರ ಕಾಣುವುದಿಲ್ಲ. ಹಾ. ಮೊದ್ಲಿಂದಲೂ ನಿಮ್ಮೊಟ್ಟಿಗೆ ಇದ್ದವರ ಹೇಗೆ ಇವರು? ಅಲ್ಲ, ಮೊದ್ಲಿಂದ ಒಂದು 8 ವರ್ಷ ಆಯ್ತು ಈಗ. ಹೌದಾ? ಅವ್ರು ಬಿಟ್ಟು ಹೋಗಲೇ ಇಲ್ಲ. ಇಲ್ಲಪ್ಪ, ಅಲ್ಲಿ ಬಿಟ್ಟು ಹೋಗುವುದು ಇಲ್ಲ. ಯಾಕೆ ಹೋಗ್ತಾರೆ? ಕೊಡುವ ಸಂಬಳ ಬಹುಶಃ ಇನ್ನೂ ಕೊಡ್ಲಿಲ್ಲ ನೀವು. ಕೊಡುವವರೆ ಕಾಯ್ತಾ ಇದ್ರಿ ಪಾಪ ಅವ್ರು. ಆ? ಇಲ್ಲ, ಇಲ್ಲ. ಹೌದೇನಾ? ಹಾಗಲ್ಲ. ಹಾ. ನಮ್ಮ ನಾಟಕ ಮಂಡಳಿ ಅಂದ್ರೆ ಹಾಗುಂಟು. ಹಾ. ನನ್ನ ಯಜಮಾನರಿಗೆ ಅಂದ್ರೆ ಹಾಗುಂಟು. ಹಾ. ಅದಕ್ಕೆ ನಮ್ಮ ಕೆಲವರಿಗೆ ಮಂಡಳಿ ಸಂಬಳವೇ ಇಲ್ಲ. ಸಂಬಳ ಇಲ್ಲ ಅಂತಲ್ಲ, ಸಂಬಳ ಉಂಟು. ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಹಾ, ಹಾ. ಏನ್ ವ್ಯವಸ್ಥೆ ಬೇಕು ಅವರಿಗೆ? ಹಾ. ವಾಹನದಲ್ಲಿ ಕರ್ಕೊಂಡು ಹೋಗುದು. ಹಾ. ಅದೆಲ್ಲ ನಂದೆ. ಹೌದಾ? ಹೌದು. ಹಾ. ಅವ್ರಿಗೆ ಊಟ, ಹಾ. ಏನೇನ್ ಬೇಕು, ಹಾ. ಲಘುಪಾರ ಬಿಗುಪಾರ ಎಲ್ಲ ನಂದೆ. ವಸತಿ ಗೃಹ. ವಸತಿ ಗೃಹ. ಭವಿಷ್ಯ ಇವ ಊಟ ಅಂತ ಹೇಳಿ ದೇವಸ್ಥಾನ ಉಂಟೆಲ್ಲ ದೇವಸ್ಥಾನ ಹೋಗ್ಸುದಂತ ವಾಹನ. ಏನಿದ್ರು ಮಾಡ್ತಲ್ಲ ಅಷ್ಟೇ ಅವ್ರು. ಅಷ್ಟು ವ್ಯವಸ್ಥಿತವಾಗಿ ಜವಾಬ್ದಾರಿ ಉಂಟು ಸ್ವಾಮಿ. ಒಂದು ಮಂಡಳಿ ನಡೆಸುವುದೊಂದು ಮಕ್ಕಳ ಆಟಿಕೆ ಅಲ್ಲ ಅದು. ಅದು ಗೊತ್ತು. ಹಾ. ಆದ್ರೆ ನಿಮ್ಮಲ್ಲಿ ಪ್ರಾಮಾಣಿಕವಾಗಿ ಹೇಳಿ, ಹಾ. ನೀವು ದುಡಿದಂತ ದುಡಿಮೆ ಹಾ. ನಿಮ್ಮ ಜೀವನಕ್ಕೆ ಸಾಕಾದೀತ? ದೇವ್ರನೇ, ಅದು ಹೇಳ್ಕೊಳ್ಳಿಕ್ಕೆ ಉಪಾಯ ಇಲ್ಲ. ಹಾ. ಆ ದಿವಸದ ಮಟ್ಟಿಗೆ ನಮ್ಗೆ ಏನು ತೊಂದರೆ ಆಗುದಿಲ್ಲ. ಒಂದು ದಿವಸ ಮಟ್ಟ ಒಂದ್ ದಿವಸದ ಮಟ್ಟಿಗೆ ತೊಂದರೆ ಆಗುದಿಲ್ಲ ಅಷ್ಟೇ. ಹಾ, ಭವಿಷ್ಯದ ಕುರಿತಾಗ ಆಲೋಚನೆ ಮಾಡಿದ್ರೆ ಏನು? ಏನು ಅಂತ ಕೇಳ್ಬೇಕು. ನಾಳೆದು ಗೊತ್ತಿಲ್ಲ. ಗೊತ್ತಿಲ್ಲ. ಹಾಗಂತ ಇವತ್ತಿನ ದಿವಸಕ್ಕೆ ಎಷ್ಟು ಸಾಕು ಅಷ್ಟು. ಹಾಗೆ ಪಾಪ ಅನಿಸ್ತಾ ಉಂಟು ಇವ್ರು ಕಂಡಾಗ. ನಿಮ್ಮನ್ನು ನೋಡಿದ್ರೆ ಹ್ಮ್. ಗಟ್ಟಿ ಆಳಿನ ಹಾಗೆ ಕಾಣ್ತಾ ಇದ್ದಾರೆ. ಗಟ್ಟಿ ಇದ್ದಾರೆ. ಒಂದು ಕೆಲಸ ಮಾಡುವ, ಅವರು ಸಿಗದ್ರೆ ಕೆಲವು ಹೊರಗೆ ಬೀಳ್ತದೆ. ಅಷ್ಟು ಗಟ್ಟಿ ಇದ್ದಾರೆ. ಒಂದು ಕೆಲಸ ಮಾಡುವ, ಹಾ. ಎಲ್ಲರೂ ತೊಲ್ಲೋರು ಹಾಕುವ. ಹಾ? ಗಟ್ಟಿ ಆಳು ಹಾ. ಅದಲ್ಲ. ಕಲಾವಿದ್ರು ಪಾಪ, ಪಾಪ ಕಲಾವಿದ ಕಷ್ಟ. ಅವ್ರಿಗೆ ಅದು ಅವಕಾಶ ಕೊಡ್ಬೇಕು. ಕಲಾವಿದ್ರು ಅಂದ್ರೆ ಅಷ್ಟು ಕನಿಷ್ಠ ಅಲ್ಲ. ಆಗಲ್ಲ, ಗಟ್ಟಿ ಆಳು ಅಂತ ಹೇಳಿ. ನೀವು ಮಾತಾಡ್ಬೇಡಿ, ನಂಗೆ ಏನು ಅನ್ಸುದಿಲ್ಲ ನೀವು ಯಾಕಂತ ಅದನ್ನ ಹೇಳಲ್ಲ. ಅದಿಲ್ಲ. ನಿಜವಾಗಿ ಹಾ. ನೀವು ನಾಟಕವನ್ನೂ ಬಿಡಲಾರಿರಿ. ಹಾ. ಹಾಗಿದ್ರೆ ಬದುಕನ್ನು ಮುನ್ನಡೆಸುವುದು ನಿಮಗೆ ಕಷ್ಟ ಆಗಿದೆ. ಹಾ. ಹಾಗಿದ್ರೆ ಹಣವೂ ಬೇಕು, ಕಾರ್ಯೋತ್ಪನ್ನರಾಗಬೇಕು, ಹೌದು. ನಾಟಕವನ್ನೂ ಮಾಡಬೇಕು, ಮನೋರಂಜನೆಯೂ ಎಲ್ಲರಿಗೂ ಆಗಬೇಕು. ಸರಿ. ಹಾಗಾಗಬೇಕು ಅಂತಾದ್ರೆ ನಿಮಗೆ ಸರಿಯಾದಂತ ವ್ಯವಸ್ಥೆಯನ್ನು ನಾನು ಕಲ್ಪಿಸಿಕೊಡ್ತೇನೆ. ಯಾರು ಅಂತ ಮಾಡಿದ್ದೆ? ಈ ನಾಡಿನ ಯುವರಾಜರು. ಹಾ. ಯುವರಾಜರು. ನಮೋ ನಮಃ, ನಮೋ ನಮಃ. ನಮ್ಮ ಭಾಗ್ಯ ಸ್ವಾಮಿ. ಹಾ. ಹೇಳಮ್ಮ, ಹೇಳು. ಓ. ಅಲ್ಲ, ಅಲ್ಲ. ಪರಸ್ತ್ರೀ ಅಲ್ಲ, ನಿಮ್ಗೆ ಹೇಗೋ ನಂಗೆ ಗೊತ್ತಿಲ್ಲ, ನಮ್ಗೆಲ್ಲ ಹಾಗೆ. ಯೋಗ ನಮ್ಮ ಪಾಲಿಗೆ. ಅದ್ರಲ್ಲೂ ನೀವು ಇಂತಹ ಮಾತಾಡ್ತೀರಿ ಅಂತ ಆದ್ರೆ ಹಾ. ಅಯ್ಯೋ, ನಿಮ್ಗೆ ಒಳ್ಳೇದ್ ಮಾಡಿ, ಒಳ್ಳೇದ್ ಮಾಡಿ. ಆಯ್ತಪ್ಪ. ಹಾ. ಕೇವಲ ನೀನು ಮಾತ್ರ ಅಲ್ಲ, ಹಾ. ನಿಮ್ಮ ತಂಡದವರನ್ನೆಲ್ಲ ಕರೆದುಕೊಂಡು ಹ್ಮ್. ನಮ್ಮ ಕೋಟೆಯ ರಕ್ಷಣೆಯ ಭಾರವನ್ನು ನಿಮ್ಮ ಪಾಲಿಗೆ ವಹಿಸ್ತಾ ಇದ್ದಾರೆ. ಹೇಗೂ ದುರ್ಗದವ ಅಂತ ಹೇಳ್ತಿದ್ದೆ. ಹಾ, ಹಾ. ನೀನ್ ನೋಡ್ರದು ಕೋಟೆ ಕಾಯುವ ಕಂಡ ಕಾಣ್ತೇನೆ ನೀನು. ಹೌದು. ಆ ಮೀಸೆ ಗೀಸೆಲ್ಲ ನೋಡಿದ್ರೆ. ಹಾ, ಹಾ. ಹಾಗಾಗಿ ಈಗ ನಿಮ್ಗೆ ಕೋಟೆ ಕಾಯುವ ಕೆಲಸ. ಬರೇ ನೀವು ತಂಡಕ್ಕೆ ತಾಂಡೇನಲ್ಲ, ಹಾ. ನಾಳೆಯಿಂದ ನಮ್ಮ ಕೋಟೆಯನ್ನ ಕಾಯುವಂತ ತಾಂಡೇಲ ನೀನಾಗ್ಬೇಕು. ಆಯ್ತು ಸ್ವಾಮಿ. ಇವರೆಲ್ಲವರು ನಿನ್ನೊಟ್ಟಿಗೆ ಇರ್ತಾರೆ. ನನ್ನೊಟ್ಟಿಗೆ ಅವ್ರಿಗೆಲ್ಲ ಒಂದು ಎಲ್ಲರಿಗೂ ಪ್ರತ್ಯೇಕವಾದಂತ ಕೊಠಡಿ ವ್ಯವಸ್ಥೆ ವ್ಯವಸ್ಥೆ, ಮಾಡು. ಬೇಕಾದಂತ ಊಟ ಉಪಚಾರದ ವ್ಯವಸ್ಥೆ. ನಿಮ್ಗೆ ಗಂಡ ಹೇಳ್ತಿ ಒಂದೇ ವ್ಯವಸ್ಥೆ ಮಾಡುವ. ಅದೇ ಬೇಕು ನಮ್ಗೆ. ಮತ್ತು ಉದ್ಯೋಗ ಒಟ್ಟಿಗೆ. ಹಾ. ಅವ್ರಿಗೆ ವ್ಯವಸ್ಥೆ ನಾ ಮಾಡ್ತೇನ. ನೀವೆಂತ ಮಾಡ್ತೀರಿ?
ಅವ್ರು ಹೇಳೋದ್ರಲ್ಲಿ ನೀವು ಎಲ್ರಿಗೂ ವ್ಯವಸ್ಥೆ ಮಾಡ್ತೀರಿ ನೀವು. ಹಾ ಹಾಗೆ ಅಷ್ಟು ಮಾತ್ರ ಅಲ್ಲ, ಸಂಬಳವೂ ಹಾಗೆ. ವೇತನವು ನಿಮ್ಮ ಜೀವನಕ್ಕೆ ಎಷ್ಟು ಬೇಕೋ ಹಾಗಂತ ನೀವು ಕಲೆಯನ್ನು ಮರೆಯುವುದು ಬೇಡ. ಆಗಾಗ ಅವಕಾಶ ಕೊಡ್ತೇವೆ. ಬಿಡುವಿದ್ದಾಗ ಅರಮನೆಯ ಪ್ರಾಂಗಣದಲ್ಲಿ ನಿಮ್ಮ ನಾಟಕಕ್ಕೆ ವ್ಯವಸ್ಥೆ ಉಂಟು. ವ್ಯವಸ್ಥೆ ಉಂಟು. ಆಯ್ತಾ? ಹಾ. ಉಳಿದ ವ್ಯವಸ್ಥೆಗಳು ಹೇಗಾಗಬೇಕು ಅದೆಲ್ಲ ನೋಡ್ಕೊಳ್ತೇವೆ. ಅಚ್ಚುಕಟ್ಟಾಗಿ ಮಾಡಿ. ಆಯ್ತು. ಅವಕಾಶ ಸಿಕ್ಕಿತು ನಿನ್ನ ಯೋಗ, ಹಾಗಿರುವಾಗ ಸದುಪಯೋಗ ಪಡಿಸಿಕೊಳ್ಳಬೇಕು. ಎಲ್ಲಿ ಹೇಗೆ ಎಷ್ಟೊತ್ತಿಗೆ ಹಾಗೆ ಬಳಸ್ಕೊಳ್ಬೇಕು, ಎಲ್ಲಿ ಹೇಗೆ ಯಾವ ಕೆಲಸ ಮಾಡಬೇಕು ಹಾಗೆ ಮಾಡ್ಬೇಕೇನೋ. ನಂಗೆ ಏನು ಅನ್ಸುದೇ ಇಲ್ಲ. ಇಲ್ಲ, ಯಾರಿಗೂ ಏನು ಅನ್ಸುವುದಿಲ್ಲ. ಅವ್ರು ಹೇಳಿ ಹೋಗಿ ಆಯ್ತು. ಮತ್ತಿಂದ ಹೇಗೆ ಹೇಗೆ ಇನ್ನೆಂತ ನಿಮ್ದು ಜವಾಬ್ದಾರಿ ಇಲ್ಲವೇನೋ? ಎಂತ ಜವಾಬ್ದಾರಿ? ಹಿರಿಯ ಮನುಷ್ಯನಾಗಿ ಹಾ ಹಾ. ಜವಾಬ್ದಾರಿ ಇಟ್ಕೊಂಡು ಇಲ್ಲಿ ಕುಳಿತಾ ಇದ್ರಿ ನೀವು ಯಾರು ಅವ ಮಕ್ಕಳೊಟ್ಟಿಗೆ. ಹಾ ಆಯ್ತು ಸ್ವಾಮಿ, ಸ್ವಾಮಿ. ಇದ್ರ ಮಾಡಿ ಏನ್ ಬೇಕಾದ್ ನನ್ನ ಕೇಳಿ ನೀವು, ನಾನು ವ್ಯವಸ್ಥೆ ಮಾಡ್ತೇನೆ. ಯಾರೇ ಯಾರು? ಅವನ ಮಿತ್ರ. ಅಷ್ಟೇ ಸಾಕಾಗ್ತದೆ. ಎಲ್ಲ ಸರಿಯಾಗಿ ಕೆಲಸ ಮಾಡಬೇಕು.